ಓಂ ಶಾಂತಿ. ಮುರಳಿಯ ದಿನಾಂಕ 14/1/2023। मीठे बच्चे, अभी तुम्हारी काया बिल्कुल पुरानी हो गई है। बाप आए हैं तुम्हारी काया कल्प वृक्ष समान बनाने। तुम आधा कल्प के लिए ಅಮರ ಬಂತೆ. ಮಧುರ ಮಕ್ಕಳೇ, ನಿಮ್ಮ ದೇಹ ಸಂಪೂರ್ಣ ಹಳೆಯದಾಗಿದೆ. ತಂದೆ ಬಂದಿದ್ದರೆ ನಿಮ್ಮ ದೇಹವನ್ನು ಕಲ್ಪವೃಕ್ಷ ಮಾಡುವುದಕ್ಕಾಗಿ, ಅಂದರೆ ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡುವುದಕ್ಕಾಗಿ ತಂದೆ ಬಂದಿದ್ದಾರೆ. ನೀವು ಇಲ್ಲಿಯ ಪುರುಷಾರ್ಥದಿಂದ ಮುಂದೆ ಅರ್ಧ ಕಲ್ಪದವರೆಗೆ ಅಮರ ಆಗಿಬಿಡ್ತೀರಿ. प्रश्न, इस वंडरफुल नाटक में कौन सी बात बहुत ही समझने की है? ಈ ಅದ್ಭುತವಾದ ನಾಟಕದಲ್ಲಿ ಯಾವ ವಿಚಾರ ಬಹಳ ತಿಳ್ಕೊಳ್ಳುವಂತಹ ವಿಚಾರ ಆಗಿದೆ? उत्तर, इस नाटक में जो भी एक्टर्स है उनका चित्र केवल एक बार ही देख सकते, फिर वही चित्र 5000 वर्ष के बाद देखेंगे। 84 जन्मों के 84 चित्र बनेंगे और सभी भिन्न भिन्न होंगे। कर्म भी किसके साथ मिल नहीं सकते। जिसने जो कर्म किए वह फिर 5000 वर्ष बाद वही कर्म करेंगे। यह बहुत ही समझने की बातें हैं। तुम बच्चों की बुद्धि का ताला अभी खुला है। तुम यह राज सबको समझा सकते हो। ಈ ಅದ್ಭುತ ನಾಟಕದಲ್ಲಿ ಒಬ್ಬರು ಒಂದು ನಾಮ ರೂಪ ಧರಿಸಿ ಒಂದೇ ಸಲಕ್ಕೆ ಪಾತ್ರ ಮಾಡ್ತಾರೆ. ಅದೇ ನಾಮ ರೂಪ ವೇಷ ಮತ್ತೊಂದು ಜನ್ಮದಲ್ಲಿ ಸಿಗೋದಿಲ್ಲ. ಅಂದರೆ ಒಬ್ಬರ ಚಿತ್ರ 5000 ವರ್ಷದಲ್ಲಿ ಒಂದೇ ಸಲ ನಾವು ಆ ರೂಪದಲ್ಲಿ ನೋಡಬಹುದು. ಜನ್ಮದಿಂದ ಜನ್ಮಕ್ಕೆ ಹೋದಾಗ ಭಿನ್ನ ಭಿನ್ನ ನಾಮರೂಪಗಳನ್ನು ಧರಿಸಿ ಆತ್ಮ ಪಾತ್ರ ಮಾಡ್ತದೆ. 84 ಜನ್ಮಗಳಲ್ಲಿ 84 ಚಿತ್ರಗಳು ಅಂದರೆ ದೇಹಗಳು ನಮಗೆ ಸಿಕ್ಕಿರುತ್ತವೆ. ಒಂದು ದೇಹ ಇದ್ದಂತೆ ಮತ್ತೊಂದು ಜನ್ಮದ ದೇಹ ಇರೋದಿಲ್ಲ. ಕರ್ಮಗಳು ಸಹ ಬದಲಾಗ್ತಾ ಇರ್ತವೆ. ಒಮ್ಮೆ ಮಾಡಿದ ಕರ್ಮ 5000 ವರ್ಷಗಳ ನಂತರನೇ ರಿಪೀಟ್ ಆಗ್ತದೆ. ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಮಕ್ಕಳ ಬುದ್ಧಿಯ ಬೀಗ ತೆರೆಯಲ್ಪಟ್ಟಿದೆ. ಆದ್ದರಿಂದ ನಿಮಗೆ ಮಾತ್ರ ಈ ನಾಟಕದ ರಹಸ್ಯ ಅರ್ಥ ಆಗ್ತಿದೆ. ಈ ರಹಸ್ಯವನ್ನ ನೀವು ಎಲ್ಲರಿಗೂ ತಿಳಿಸಬಹುದು. ಗೀತ್, ಭೋಲೆನಾಥ ಸೆ ನಿರಾಲ। भोलानाथ सदैव शिव बाबा को कहा जाता है, शंकर को नहीं। वह तो विनाश करता है, शिव बाबा स्थापना करते हैं। ಭೋಲಾನಾಥ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಶಿವ ತಂದೆಗೆ ಮಾತ್ರ ಭೋಲಾನಾಥ ಅಂತ ಹೇಳಲಾಗ್ತದೆ. ಶಂಕರನಿಗೂ ಆ ಥರ ಹೇಳೋದಿಲ್ಲ. ಶಂಕರ ವಿನಾಶ ಮಾಡ್ತಾನೆ, ಶಿವಬಾಬಾ ಸ್ಥಾಪನೆ ಮಾಡ್ತಾರೆ. ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಅಂದ ಮೇಲೆ ನರಕದ ವಿನಾಶ ಆಗಲೇಬೇಕು.
तो ज्ञान सागर भोलानाथ शिव को ही कहेंगे। जरूर कल्प पहले भी शिव बाबा आया होगा और अब आया है जरूर। उनको आना जरूर है क्योंकि नई मनुष्य सृष्टि को रचना है। ज्ञान सागर ಭೋಲಾನಾಥ ಶಿವ ಬಾಬಾ ಆಗಿದ್ದಾರೆ. ಬೇರೆ ಯಾರಿಗೂ ಭೋಲಾನಾಥ ಶಿವಬಾಬಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಿಂದಿನ ಕಲ್ಪದಲ್ಲಿಯೂ ಬಾಬಾ ಬಂದಿದ್ರು, ಈಗಲೂ ಬಂದಿದ್ದಾರೆ. ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆಯ ಸಮಯ ಬರ್ತದೆ ಆಗ ಪರಮಾತ್ಮ ಅವಶ್ಯವಾಗಿ इल्लीगे बर्ताने। इस ड्रामा के आदि मध्य अंत्य का राज बताना है, इसलिए जरूर यहाँ आना पड़ता है। सूक्ष्म वतन में तो नहीं बताएंगे, सूक्ष्म वतन की भाषा अलग है, मूल वतन में तो भाषा है नहीं, यहाँ है टॉकी। बाबा ಹೇಳ್ತಾರೆ, ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸೋದಕ್ಕಾಗಿ ನಾನೇ ಬರಬೇಕಾಗ್ತದೆ. ಸೂಕ್ಷ್ಮವತನದಲ್ಲಿ ಬಂದು ಜ್ಞಾನ ಹೇಳೋದಿಲ್ಲ. ಸೂಕ್ಷ್ಮವತನದಲ್ಲಿ ಭಾಷೆ ಇಲ್ಲ, ಮಾತು ಇಲ್ಲ. ಮೂಲವತನದಲ್ಲಿಯೂ ಭಾಷೆ ಇಲ್ಲ, ಮಾತು ಇಲ್ಲ. यहाँ तो है टॉकी, यहाँ आकर बिगड़ी को बनाना है। जब सृष्टि तमो प्रधान हो जाती, सबको सदगति देने वाला भगवान कहते मुझे आना पड़ता है। ಈ ಶಬ್ದಲೋಕಕ್ಕೆ ಬಂದು ಶಿವಬಾಬಾ ಜ್ಞಾನ ಹೇಳಿ ಕೆಟ್ಟು ಹೋದಂಥ ಜಗತ್ತನ್ನ ಸರಿ ಮಾಡ್ತಾನೆ. ಯಾವಾಗ ಸೃಷ್ಟಿ ಸಂಪೂರ್ಣ ತಮೋ ಪ್ರಧಾನ ಆಗ್ತದೆ ಆಗ ಸರ್ವರಿಗೂ ಸದ್ಗತಿ ಕೊಡೋದಕ್ಕಾಗಿ ಪರಮಾತ್ಮ ಬರಬೇಕಾಗ್ತದೆ. यादगार भी यहाँ है। इस नाटक में जो जो मनुष्य के चित्र है वह एक ही बार देख सकते। ऐसे नहीं कि लक्ष्मी नारायण के चित्र सत्य के सिवाय कभी भी कहाँ भी देख सकते नहीं। वह पुनर्जन्म लेंगे तो नाम रूप भिन्न हो जाएगा. बाबा ಹೇಳ್ತಾರೆ, ಈ ನಾಟಕದಲ್ಲಿ ಒಬ್ಬರ ಒಂದು ಚಿತ್ರ ಒಂದೇ ಸಲ ನೋಡಬಹುದು. ಲಕ್ಷ್ಮೀನಾರಾಯಣರು ಆ ನಾಮರೂಪ ಧರಿಸಿ ಒಂದೇ ಜನ್ಮದಲ್ಲಿ ಪಾತ್ರ ಮಾಡ್ತಾರೆ. ಆ ಜನ್ಮ ಕಳಿತು ಅಂದ್ರೆ ಅವರ ಪಾತ್ರ, ನಾಮ, ರೂಪ, ಪರಿವಾರ ಎಲ್ಲವೂ ಬದಲಾಗ್ತದೆ. वही लक्ष्मी नारायण का रूप एक बार देखा फिर 5000 वर्ष बाद ही देखेंगे. जैसे गांधी का हूबहू चित्र 5000 वर्ष के बाद ही देखेंगे. 84 जन्मों के लिए 84 ಚಿತ್ರ ಬನೆಂಗೆ. ಗಾಂಧೀಜಿಯವರ ರೂಪ ಮತ್ತು ಅದೇ ಹೆಸರಿನಿಂದ ಆ ನಾಮರೂಪದಲ್ಲಿ ನೋಡಬೇಕು ಅಂದರೆ 5000 ವರ್ಷಕ್ಕೊಮ್ಮೆ ಅವರನ್ನ ಆ ರೂಪದಲ್ಲಿ ನೋಡಬಹುದು. ಜನ್ಮ ಬದಲಾಗ್ತಿದ್ದಂಗೆ ನಾಮ, ರೂಪ, ವೇಷ ಎಲ್ಲವೂ ಸಹ ಬದಲಾಗ್ತದೆ. ನೀವು ಮಕ್ಕಳು 84 ಜನ್ಮಗಳಲ್ಲಿ ಬರ್ತೀರಿ ಅಂದ್ರೆ 84 ಚಿತ್ರಗಳನ್ನ, ದೇಹಗಳನ್ನ ಧರಿಸ್ತೀರಿ. और सभी भिन्न भिन्न होंगे. ಮತ್ತು ಪ್ರತಿಯೊಂದು ಜನ್ಮದ ದೇಹ ಭಿನ್ನ ಭಿನ್ನ ಆಗಿರ್ತದೆ, ಕರ್ಮಗಳು ಭಿನ್ನ ಭಿನ್ನ ಆಗಿರ್ತವೆ. तुम्हारी बुद्धि का ताला अब खुला है, तब तुम समझते हो. अब फिर औरों का भी ऐसे ताला खोलना है. ನಿಮ್ಮ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ. ಆದ್ದರಿಂದ ನಿಮಗೆ ಈ ಅದ್ಭುತ ನಾಟಕದ ರಹಸ್ಯ ಅರ್ಥ ಆಗ್ತಿದೆ.
ಹಾಗೆಯೇ ನೀವು ಅನೇಕರಿಗೆ ಈ ನಾಟಕದ ರಹಸ್ಯವನ್ನ ತಿಳಿಸಿಕೊಡಿ. निराकार बाप जरूर परम धाम में रहते होंगे, जैसे तुम भी सब मेरे साथ रहते हो. पहले जब मैं आता हूँ तो सूक्ष्म वतन की रचना करनी पड़े, फिर स्थूल वतन में आना पड़े, क्योंकि मनुष्य जो देवता थे अब वह शूद्र बने हैं. ನಾನು ಬರುವಾಗ ಮೊದಲು ಸೂಕ್ಷ್ಮ ವತನದ ರಚನೆ ಮಾಡ್ತೀನಿ, ನಂತರ ಸ್ಥೂಲ ವತನಕ್ಕೆ ಬಂದು ಮನುಷ್ಯರನ್ನ ದೇವತಾ ಮಾಡ್ತೀನಿ, ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡ್ತೀನಿ. उनको फिर ब्राह्मण से देवता बनाना पड़े, तो जो कल्प पहले मैंने ज्ञान दिया था फिर वही रिपीट करूंगा. इस समय बैठ ರಾಜಯೋಗ ಸಿಖಾತಾ. ಕಲ್ಪದ ಹಿಂದೆ ಯಾವ ಜ್ಞಾನ ನಾನು ಕೊಟ್ಟಿದ್ದೆ ಅದೇ ಜ್ಞಾನ ಪುನಃ ಈ ಕಲ್ಪದಲ್ಲಿ ಕೊಡ್ತಾ ಇದ್ದೀನಿ. ರಾಜಯೋಗ ಕಲಿಸ್ತಾ ಇದ್ದೀನಿ. यह पुरानी सृष्टि कैसे नई बनती, अंत से फिर आदि कैसे होती, यह तुम समझते हो. मनुष्य समझते परमात्मा आया था, परंतु कब कैसे यह नहीं जानते. ನಾವು ಹೇಳ್ತಾರೆ, ಈ ಮಾನವ ಸೃಷ್ಟಿ ಹೇಗೆ ಸ್ಥಾಪನೆ ಆಗಿತ್ತು, ಹೊಸ ಸೃಷ್ಟಿಯ ಸ್ಥಾಪನೆ ಹೇಗೆ ಆಗಿತ್ತು, ಯಾರು ಬಂದು ಮಾಡಿದ್ರು, ಯಾವಾಗ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. बाप कहते फिर मैं सन्मुख आया सभी को सदगति देने. माया रावण ने सभी की किस्मत बिगाड़ दी है, तो बिगड़ी को बनाने वाला जरूर कोई चाहिए. ಬಾಬಾ ಹೇಳ್ತಾರೆ, ನಾನು ಸನ್ಮುಖದಲ್ಲಿ ಬಂದಿದ್ದೇನೆ ಸರ್ವರಿಗೂ ಸದ್ಗತಿ ಕೊಡೋದಕ್ಕಾಗಿ. ಮಾಯೆ ಅಥವಾ ರಾವಣ ನಿಮ್ಮ ಅದೃಷ್ಟವನ್ನೇ ಕೆಡಿಸಿಬಿಟ್ಟಿದ್ದಾನೆ. ಆ ಅದೃಷ್ಟವನ್ನ ಸರಿ ಮಾಡೋರು ಒಬ್ಬರು ಬೇಕಲ್ಲ. ಆ ತಂದೆ ಬಂದು ಎಲ್ಲರ ಭಾಗ್ಯವನ್ನು ರೂಪಿಸ್ತಾ ಇದ್ದಾರೆ. 5000 वर्ष पहले भी ब्रह्मा तन में आया था, आकर सृष्टि को पलटा है, काया कल्प वृक्ष समान बनाते. अब तुम्हारी काया बिल्कुल पुरानी हो गई, इसको फिर ऐसा बनाते जो आधा कल्प के लिए तुम अमर बन जाते. ಮಾನವ ಸೃಷ್ಟಿಯ ರಚನೆ ಮಾಡೋದಕ್ಕಾಗಿ, ಪರಿವರ್ತನೆ ಮಾಡೋದಕ್ಕಾಗಿ, ಎಲ್ಲರ ಕಾಯ ಕಲ್ಪವೃಕ್ಷದ ಸಮಾನ ಮಾಡೋದಕ್ಕಾಗಿ ಪರಮಾತ್ಮ ಬರ್ತಾನೆ. ಬಂದು ನಿಮ್ಮ ಕಾಯ ಕಲ್ಪವೃಕ್ಷ ಮಾಡ್ತಾ ಇದ್ದಾರೆ. ಅಂದರೆ ಅರ್ಧ ಕಲ್ಪಕ್ಕಾಗಿ ನೀವು ಅಮರ ಆಗ್ತಾ ಇದ್ದೀರಿ. ಬಲ್ ಶರೀರ ಬದಲ್ತೆ ಹೋ ಪರಂತು ಖುಷಿ. ದೇವತಾ ಜೀವನದಲ್ಲಿ ನೀವು ದೇಹ ಬದಲಾಯಿಸ್ತೀರಿ, ಆದರೆ ಖುಷಿ ಖುಷಿಯಿಂದ ದೇಹ ಬದಲಾಯಿಸ್ತೀರಿ. ಆದ್ದರಿಂದ ವಹಾ मरना नहीं कहेंगे. जैसे तुम्हारा यह जीते जी मरना है तो तुम मरे थोड़े ही हो, तुम तो शिव बाबा के बने हो. वैसे वहां पुराना चोला छोड़ नया लेते, लेकिन ಖುಷಿ से. ಬಾಬಾ ಹೇಳ್ತಾರೆ, ದೇವತೆಗಳು ದೇಹ ಬಿಡ್ತಾರೆ, ಖುಷಿಯಿಂದ ಬಿಡ್ತಾರೆ. ಅವರಿಗೆ ಸತ್ತರು ಅಂತ ಹೇಳೋದಿಲ್ಲ, ಅಮರ ಆದರು ಅಂತ ಹೇಳ್ತಾರೆ. ನೀವು ಹೇಗೆ ಬದುಕಿರುವಾಗಲೇ ಸತ್ತಿದ್ದೀರಿ, ತಂದೆಯ ಮಡಿಲಿಗೆ ಬಂದಿದ್ದೀರಿ, ಹಾಗೆ ಅಷ್ಟೇ ಖುಷಿಯಿಂದ ಅಲ್ಲಿ ದೇವತೆಗಳು ಒಂದು ದೇಹ ಬಿಡ್ತಾರೆ, ಮತ್ತೊಂದು ದೇಹ ಧರಿಸ್ಕೊಳ್ತಾರೆ. ಬಾಬಾ ರಾಜಾಯಿ के लिए राजयोग सिखाते. पीछे तो तुमको राजाई मिल जाएगी, फिर इस ज्ञान की वहां दरकार नहीं रहती. बाबा
ನಿಮಗೆ ರಾಜ್ಯ ಭಾಗ್ಯ ಕೊಡೋದಕ್ಕಾಗಿ ರಾಜಯೋಗ ಕಲಿಸ್ತಾ ಇದ್ದಾರೆ. ಈ ರಾಜಯೋಗದ ಅಭ್ಯಾಸದಿಂದ ನಿಮಗೆ ರಾಜ್ಯ ಪದವಿಯ ಪ್ರಾಪ್ತಿಯಾಗ್ತದೆ. ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. फिर यह शास्त्र आदि सब भक्ति में काम आते. जैसे कोई बड़े आदमी हिस्ट्री ज्योग्राफी लिख जाते, वह पीछे पढ़ते रहते. अथाह किताबें होती, मनुष्य पढ़ते रहते. ಬಾಬಾ ಹೇಳ್ತಾರೆ, ಈ ಶಾಸ್ತ್ರ ಪುರಾಣಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ರಚನೆ ಆಗ್ತವೆ. ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಚರಿತ್ರೆಯನ್ನ ಇತಿಹಾಸದಲ್ಲಿ ಬರೆದಿರ್ತಾರೆ, ಅದನ್ನ ಜನ ಓದ್ತಾ ಇರ್ತಾರೆ. ಹಾಗೇನೆ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರ ಪುರಾಣಗಳನ್ನ ಓದ್ತಾರೆ. ಸ್ವರ್ಗ ಮೇ ತೋ ಕುಚ್ ಭಿ ನಹೀ ಹೋಗ, ವಹಾ ತೋ ಭಾಷಾ ಹಿ ಏಕ ಹೋಗಿ. तो बाबा कहते, अब मैं आया हूँ सृष्टि को नया बनाने. ಸ್ವರ್ಗದಲ್ಲಿ ಈ ಪುಸ್ತಕಗಳ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಭಾಷೆನೂ ಒಂದೇ ಇರ್ತದೆ, ರಾಜ್ಯನೂ ಒಂದೇ ಇರ್ತದೆ. ಏಕ ಮತ, ಏಕ ರಾಜ್ಯ, ಒಂದೇ ಭಾಷೆ, ಒಂದೇ ರೀತಿ ನೀತಿಗಳು, ಒಂದೇ ಪರಿವಾರ, ಎಲ್ಲವೂ ಒಂದೇ ಆಗಿರ್ತದೆ. ಅಂಥ ಹೊಸ ಜಗತ್ತನ್ನ ಸ್ಥಾಪನೆ ಮಾಡೋದಕ್ಕಾಗಿ ನಾನು ಬಂದಿದ್ದೇನೆ. ಮೇರೆ ಸಬ್ बच्चों को माया ने जलाए राख कर दिया था, अब दिखाते हैं सगर के बच्चे. ज्ञान सागर तो बरोबर है, उनके तुम बच्चे हो. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಒಂದು ಕಥೆ ಇದೆ. ಸಾಗರನ ಮಕ್ಕಳು ಸುಟ್ಟು ಹೋದರು ಅಂತ. ಮಾಯೆ ಜ್ಞಾನ ಸಾಗರನ ಮಕ್ಕಳಾದಂತಹ ನಿಮ್ಮನ್ನ ತನ್ನ ವಶದಲ್ಲಿ ಮಾಡಿಕೊಂಡು ಸುಟ್ಟು ಹಾಕ್ತದೆ. ವಾಸ್ತವಿಕವಾಗಿ ನೀವು ನನ್ನ ಮಕ್ಕಳು ಪ್ರತ್ಯಕ್ಷವಾಗಿ ಈಗ ಅನುಭವ ಮಾಡ್ತಾ ಇದ್ದೀರಿ, ನನ್ನ ಮಡಿಲಿಗೆ ಬಂದಿದ್ದೀರಿ. तुम प्रैक्टिकल में गाए जाते हो, तुम्हारे कारण ही बाप आते. ನಿಮ್ಮ ಸಲುವಾಗಿನೇ ನಾನು ಬರ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. जो बिल्कुल काले पत्थर बुद्धि हो गए हैं, उनको फिर पारस बुद्धि बनाता. तुम जानते हो ज्ञान से हम पारस बुद्धि कैसे बनते हैं. जब तुम पारस बुद्धि बन जाएंगे, तब यह दुनिया भी पारसपुरी बन जाएगी, जिसके लिए बाबा पुरुषार्थ कराते रहते. ಯಾವ ಮಕ್ಕಳು ಸಂಪೂರ್ಣ ಕಪ್ಪಾಗಿದ್ರಿ, ಕಲ್ಲು ಬುದ್ಧಿ ಆಗಿದ್ರಿ, ಅಂಥವರನ್ನ ಜ್ಞಾನ ಹೇಳಿ ನಾನು ಪಾರಸ ಬುದ್ಧಿಯನ್ನಾಗಿ ಮಾಡ್ತೀನಿ. ಎಲ್ಲರೂ ಪಾರಸ ಬುದ್ಧಿಯವರಾದಾಗ ಈ ಜಗತ್ತೇ ಪಾರಸ ಪುರಿ ಆಗಿಬಿಡ್ತದೆ. ಆ ಪಾರಸಪುರಿಗೆ ಹೋಗುವುದಕ್ಕಾಗಿನೇ ಬಾಬಾ ನಿಮ್ಮಿಂದ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ. ಜಿಸ್ಕೆ ತನ್ಮೆ ಆತೆ ಹೈ ಉನ ದ್ವಾರ ಮುಖವಂಶಾವಲಿ ಬನಾತೆ ತೋ ಯಹ ಹೋ ಗೈ ಮಾತಾ. ಬಾಬಾ ಯಾರ ದೇಹದಲ್ಲಿ ಬರ್ತಾರೆಯೋ ಅವರ ಮೂಲಕನೇ ನಿಮಗೆ ಜ್ಞಾನದ ಹೊಸ ಜನ್ಮ ಕೊಡ್ತಾರೆ. ಹೀಗಾಗಿ ಬ್ರಹ್ಮ ಬಾಬಾ ನಿಮಗೆ ತಾಯಿ ಆಗ್ತಾರೆ. यह गुह्य बातें, यह माता कैसे हुई, इसमें मूंझेंगे जर. ಇವೆಲ್ಲ ವಿಚಿತ್ರವಾದಂತಹ ರಹಸ್ಯಯುಕ್ತ ಮಾತುಗಳಾಗಿವೆ. ಪುರುಷ ದೇಹದಲ್ಲಿ ಇರುವಂತಹ ಬ್ರಹ್ಮ ಬಾಬಾ ನಿಮಗೆ ತಾಯಿ ಹೇಗಾಗ್ತಾರೆ ಅನ್ನೋ ವಿಷಯ ಬಹಳ ವಿಚಿತ್ರ ಆಗಿದೆ. तुम सिद्ध कर बताते हो यह माता पिता ब्रह्मा सरस्वती दोनों कल्प वृक्ष के नीचे बैठे राजयोग सीख रहे, तो जरूर उन्हों का गुरु चाहिए. ब्रह्मा सरस्वती और बच्चे सभी को राज ऋषि कहते. ಮಾತಾ ಪಿತಾ ಅಂದರೆ ಬ್ರಹ್ಮ ಬಾಬಾ ಮತ್ತು ಸರಸ್ವತಿಯವರು.
ಕಲ್ಪ ವೃಕ್ಷದ ಕೆಳಗೆ ಕುಳಿತು ತಪಸ್ ಮಾಡ್ತಾ ಇದ್ದಾರೆ. ತಪಸ್ ಮಾಡ್ತಿದ್ದಾರೆ ಅಂದ್ರೆ ಆ ತಪಸ್ಸನ್ನ ಕಲಿಸುವಂತಹ ಗುರು ಒಬ್ಬರು ಬೇಕಲ್ವಾ? ಆ ಗುರುನೇ ಶಿವ ಬಾಬಾ ಆಗಿದ್ದಾರೆ. ಬ್ರಹ್ಮ, ಸರಸ್ವತಿ ಮತ್ತು ಎಲ್ಲ ಮಕ್ಕಳಿಗೂ ರಾಜಯೋಗದ ಶಿಕ್ಷಣ ಕೊಡ್ತಾರೆ. ಬ್ರಹ್ಮ ಬಾಬಾ, ನಮ್ಮರವರು ಮತ್ತು ತಾವೆಲ್ಲ ಮಕ್ಕಳು ರಾಜಯೋಗ ಕಲಿಯುವಂತಹ ರಾಜ ಋಷಿಗಳಾಗಿದ್ದೀರಿ. बाप आकर राजयोग और ज्ञान सिखाते जो और कोई सिखा न सके, न कोई का ರಾಜಯೋಗ ಬಾಬಾ ಹೇಳ್ತಾರೆ. ತಂದೆ ಬಂದು ರಾಜಯೋಗ ಮತ್ತು ಜ್ಞಾನ ಕಲಿಸ್ತಾರೆ, ಬೇರೆ ಯಾರು ಅದನ್ನ ಕಲಿಸೋದಿಲ್ಲ. वह तो सिर्फ कहेंगे योग सीखो. हठ योग तो अनेक प्रकार के होते हैं. राजयोग कोई भी सिखला न सके. भगवान ने राजयोग सिखाया था, कल्प कल्प फिर सिखाएंगे. जबकि मनुष्य सृष्टि नई रचनी. ಇಂದಿನ ಕಲ್ಪದಲ್ಲೂ ಸಹ ಪರಮಾತ್ಮನೇ ರಾಜಯೋಗ ಕಲಿಸಿದ್ರು. ಈ ಕಲ್ಪದಲ್ಲಿಯೂ ಕಲಿಸ್ತಾ ಇದ್ದಾರೆ ಹೊಸ ಜಗತ್ತಿನ ಸ್ಥಾಪನೆಗಾಗಿ. प्रलय तो होती नहीं, अगर प्रलय हो जाए तो फिर हम आवे किसमें? निराकार आकर क्या करेंगे? बाप समझाते हैं सृष्टि तो पहले से ही. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನ ವಿನಾಶದ ಸಮಯ ಬಂದಾಗ ನಾನು ಬರ್ತೀನಿ. ವಿನಾಶ ಅಂದರೆ ಸಂಪೂರ್ಣ ಪ್ರಲಯ ಆಗೋದಿಲ್ಲ. ಸಂಪೂರ್ಣ ಪ್ರಲಯ ಆಗಿಬಿಟ್ಟರೆ ನಾನು ಯಾರ ದೇಹದಲ್ಲಿ ಬರಬೇಕು? ನನಗೆ ಒಬ್ಬರ ದೇಹ ಬೇಕಲ್ವಾ? ಭಗವಾನ್ ಕೋ ಆನಾ ಹಿ ತಬ್ ಹೈ ಜಬ್ ಭಕ್ತ ದುಃಖಿ ಹೋತೆ. कलयुग का अंत्य आता है, रावण राज्य खत्म होना है, तब मुझे आना पड़ता है. ಬಾಬಾ ಹೇಳ್ತಾರೆ, ಯಾವಾಗ ಭಕ್ತರು ಅತ್ಯಂತ ದುಃಖಿ ಆಗ್ತಾರೆ, ಕಲಿಯುಗದ ಅಂತ್ಯ ಬಂದ್ಬಿಡ್ತದೆ, ರಾವಣ ರಾಜ್ಯದ ವಿನಾಶದ ಸಮಯ ಬರ್ತದೆ, ಆಗ ನಾನು ಬರಬೇಕಾಗ್ತದೆ. ಬರೋಬರ್ इस समय सभी दुखी ಮಹಾಭಾರಿ ಲಡಾಯಿ ಸಾಮ್ನೆ ಖಡಿ. ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ. ಮಹಾಭಾರತ ಯುದ್ಧ ಎದುರಿಗೆ ನಿಂತಿದೆ. यह पाठशाला है, यहाँ एम ऑब्जेक्ट है. तुम जानते हो सतयुग में लक्ष्मी नारायण का राज्य था, फिर सिंगल ताज वालों का राज्य हुआ, फिर और धर्म वृद्धि को पाए, फिर राजाई आदि बढ़ाने के लिए युद्ध आदि हुई. तुम जानते हो जो पास्ट हो गया वह फिर ರಿಪೀಟ್ ಹೋಗಾ. ಇದು ಪಾಠಶಾಲೆ ಆಗಿದೆ. ಇಲ್ಲಿ ಅಭ್ಯಾಸ ಮಾಡುವಂಥವರ ಮುಂದೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಆಗುವಂತಹ ಗುರಿ ಇದೆ. ಮೊದಲನೇ ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವರು ಡಬಲ್ ಕಿರೀಟಧಾರಿಗಳಾಗಿದ್ದರು. ದ್ವಾಪರ ಕಲಿಯುಗದ ರಾಜರು ಸಿಂಗಲ್ ಕಿರೀಟಧಾರಿಗಳಾಗಿದ್ದರು. ನಂತರ ಅನೇಕ ಧರ್ಮದವರೂ ಬಂದರು, ಆ ಧರ್ಮದ ಅನುಯಾಯಿಗಳೂ ಬಂದರು. ರಾಜರು ತಮ್ಮ ಒಂದು ವೃದ್ಧಿಗಾಗಿ ಯುದ್ಧಗಳನ್ನ ಮಾಡಿದ್ರು. ಹೀಗೆ ಜನಸಂಖ್ಯೆ ಬೆಳೀತಾ ಹೋಯಿತು. ಈ ನಾಟಕದಲ್ಲಿ ಏನು ನಡೆದು ಹೋಗಿದೆಯೋ ಅದು ಪುನಃ ರಿಪೀಟ್ ಆಗಲಿದೆ. बाबा वर्ल्ड की हिस्ट्री ज्योग्राफी का राज समझाते, डिटेल में जाने की दरकार नहीं. बाबा ಜಗತ್ತಿನ ಇತಿಹಾಸ ಭೂಗೋಳದ ರಹಸ್ಯ ತಿಳಿಸಿಕೊಡ್ತಾರೆ. ಬಾಕಿ ವಿಸ್ತಾರದಲ್ಲಿ ಹೋಗುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. जो सूर्यवंशी चंद्रवंशी में जन्म लेते हैं तो उनका नाम रूप
बदलता होगा, माँ बाप भी दूसरे मिलेंगे। यह सारा ड्रामा बुद्धि में रखना है. ಯಾರು ಸೂರ್ಯವಂಶದಲ್ಲಿ ಇದ್ರು ಅವರೇ ಚಂದ್ರವಂಶದಲ್ಲಿ ಹುಟ್ಟಿ ಬರ್ತಾರೆ. ಆದರೆ ನಾಮ ರೂಪ ಎಲ್ಲವೂ ಬದಲಾಗ್ತದೆ. ತಂದೆ ತಾಯಿಗಳು ಸಹ ಬದಲಾಗ್ತಾರೆ. ಈ ನಾಟಕದ ರಹಸ್ಯ ಸದಾ ನಿಮ್ಮ ಬುದ್ಧಿಯಲ್ಲಿ इरबेकु. मनुष्यों की बुद्धि में वही गीता का ज्ञान है. आगे हमारी बुद्धि में भी वही पुरानी गीता का ज्ञान था. अब बात सुनाते सुनाते बाप सारे राज्य समझाते. मनुष्य भी कहते आगे आपका ज्ञान और था, अब बहुत अच्छा है. ಮೊದಲು ನಮ್ಮ ಬುದ್ಧಿಯಲ್ಲೂ ಭಕ್ತಿ ಮಾರ್ಗದ ಭಗವದ್ಗೀತೆಯ ಜ್ಞಾನ ಇತ್ತು. ಮನುಷ್ಯರ ಬುದ್ಧಿಯಲ್ಲೂ ಸಹ ಅದೇ ಗೀತಾ ಜ್ಞಾನ ಇದೆ. ಆದರೆ ಈ ಈಶ್ವರೀಯ ಜ್ಞಾನಕ್ಕೆ ಬಂದ ನಂತರ ಬಾಬಾ ನಮಗೆ ನಿಧಾನಕ್ಕೆ ಎಲ್ಲ ರಹಸ್ಯಗಳನ್ನ ತಿಳಿಸ್ತಾ ಇದ್ದಾರೆ. ಜನನು ಹೇಳ್ತಾರೆ, ಮೊದಲು ನಿಮ್ಮ ಜ್ಞಾನ ಬೇರೆ ತರ ಇತ್ತು, ಈಗ ಬಹಳ ಚೆನ್ನಾಗಿದೆ. ಮೊದಲು ನೀವು ಬೇರೆ ತರ ಹೇಳ್ತಿದ್ರಿ, ಈಗ ಹೇಳುವ ರೀತಿ ಎಲ್ಲವೂ ಸಹ ಸುಧಾರಣೆಯಾಗಿದೆ. अब समझ गए हैं कि कैसे गृहस्थ व्यवहार में रह कमल फूल समान बनना है. यह सबका अंतिम जन्म है, मरना भी सबको. ಮೊದಲು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರತೆಯಿಂದ ಇರುವುದು ಅಂದರೆ ಬಹಳ ಕಷ್ಟ ಅಂತ ತಿಳ್ಕೊಂಡಿದ್ರು ಜನ. ಆದರೆ ಇಲ್ಲಿ ಬರುವಂತಹ ಅನೇಕ ಗೃಹಸ್ಥಿಗಳನ್ನ ನೋಡಿ ಈಗ ಜನ ಸಹ ಮುಂದೆ ಬರ್ತಾ ಇದೆ. ಇವರಂತೆ ನಾವು ಸಾಧನೆ ಮಾಡಬಹುದು ಎಂಬ ನಂಬಿಕೆ ಅವರಲ್ಲಿ ಬಂದಿದೆ. ಬಾಬಾ ಹೇಳ್ತಾರೆ, ಕೊನೆ ಸಮಯ ಹತ್ತಿರ ಬಂದಾಗ ಎಲ್ಲರೂ ಸಹ ಈ ಜ್ಞಾನಕ್ಕೆ ಬರೋರಿದ್ದಾರೆ. तुम पवित्र बनने की प्रतिज्ञा करो तो 21 जन्म के लिए स्वर्ग के मालिक बने. यहाँ तो कोई पदमपति है तो भी दुखी, काया कल्पतरु होती नहीं. तुम्हारी काया कल्पतरु होती है, तुम 21 जन्म मरते नहीं. ಬಾಬಾ ಹೇಳ್ತಾರೆ, ಇಲ್ಲಿ ಕೋಟ್ಯಾಧೀಶರು ಪದ್ಮಾಪದಂ ಪತಿಗಳು ಸಹ ದುಃಖಿಯಾಗಿದ್ದಾರೆ. ಯಾಕೆ ಅಂದ್ರೆ ಎಲ್ಲರಿಗೂ ಕಾಯಿಲೆ ಇದೆ. ಒಬ್ಬರ ದೇಹನೂ ಕಲ್ಪತರು ಆಗಿಲ್ಲ. ಆದರೆ ಈ ಜ್ಞಾನ ಯೋಗದಿಂದ ನೀವು ಕಲ್ಪತರು ಆಗ್ತೀರಿ. ಅಂದರೆ 21 ಜನ್ಮ ನೀವು ಸಾಯೋದಿಲ್ಲ ಅಂತ ಹೇಳ್ತಾರೆ ಬಾಪ್. बाप कहते यहाँ आएंगे भी वही जो सूर्यवंशी चंद्रवंशी थे, कामचिता पर बैठ सावरे हो गए हैं. इसलिए राधे कृष्ण श्री नारायण सबको सावरा दिखाते. अभी तो सभी सावरे हैं. ಬಾಬಾ ಹೇಳ್ತಾರೆ, ಇಲ್ಲಿ ಬರೋರು ಯಾರು ಅಂದರೆ ಯಾರು ಸೂರ್ಯವಂಶ ಚಂದ್ರವಂಶದಲ್ಲಿ ದೇವತಾ ಪಾತ್ರ ಮಾಡಿ ದ್ವಾಪರ ಯುಗದಿಂದ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ, ಅವರೇ ಈ ಜ್ಞಾನ ಕೇಳಲಿಕ್ಕೆ ಬರ್ತಾರೆ. ಸತ್ಯತ್ರೇತಾಯುಗದ ದೇವತೆಗಳೇ ದ್ವಾಪರ ಕಲಿಯುಗದಲ್ಲಿ ಕಪ್ಪಾಗುವ ಕಾರಣ ಭಕ್ತಿ ಮಾರ್ಗದಲ್ಲಿ ಕೃಷ್ಣನಿಗೆ ನಾರಾಯಣನಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ. अब तुमको काम चिता से उतर कर ज्ञान चिता पर बैठना है. विश्व का हथियाला कैंसल कर ज्ञान अमृत का हथियाला बांधना है. ಈಗ ನೀವು ಮಕ್ಕಳು ಕಾಮಚಿತೆಯಿಂದ ಇಳಿದು ಜ್ಞಾನ ಚಿತೆಯ ಮೇಲೆ ಕೂಡಬೇಕು. ವಿಕಾರದ ಕಂಕಣ ಕ್ಯಾನ್ಸಲ್ ಮಾಡಿ ಜ್ಞಾನ ಅಮೃತದ ಪವಿತ್ರತೆಯ ಕಂಕಣ ಕಟ್ಕೋಬೇಕು.
समझाना ऐसे है जो वह कहे कि तुम तो शुभ कार्य कर रहे हो। जब तक कुमार कुमारी है तो उनको ಮೂತ ಪಲಿತಿ नहीं कहेगी। ಬಾಬಾ ಹೇಳ್ತಾರೆ, ನೀವು ಉಪಾಯದಿಂದ ತಿಳಿಸಿದಾಗ ಜನರಿಗೂ ಅರ್ಥ ಆಗ್ತದೆ. ಅವ್ರು ಹೇಳ್ತಾರೆ, ನೀವಂತೂ ಪವಿತ್ರ ಕಾರ್ಯ ಶುಭ ಕಾರ್ಯ ಮಾಡ್ತಾ ಇದ್ದೀರಿ. ಕುಮಾರ ಕುಮಾರಿಯರು ಎಲ್ಲಿಯ ತನಕ ಕುಮಾರ ಕುಮಾರಿ ಆಗಿರ್ತಾರೆ ಅಲ್ಲಿಯವರೆಗೆ ಅವರು ಹೊಲಸಾಗಿರೋದಿಲ್ಲ. बाप तुमको गंदा कभी नहीं बनने को कहेंगे, आगे चलकर ढेर आएंगे, कहेंगे यह बहुत अच्छा है. ಬಾಬಾ ಹೇಳ್ತಾರೆ, ಯಾವತ್ತೂ ನೀವು ಅಪವಿತ್ರ ಆಗಬಾರದು, ಹೊಲಸಾಗಬಾರದು. ಅಪವಿತ್ರ ಆಗಲಿಕ್ಕೆ ಬಾಬಾ ಬಿಡೋದಿಲ್ಲ. ಮುಂದೆ ಅನೇಕ ಕುಮಾರ ಕುಮಾರಿಯರು ಬರೋರಿದ್ದಾರೆ. ಕಹೆಂಗೆ ज्ञान चिता पर बैठने से हम स्वर्ग के मालिक बने. अक्सर ब्राह्मण ही सगाई कराते, राजाओं के पास भी ब्राह्मण रहते हैं, उनको राजगुरु कहते. ಮುಂದೆ ಬರುವಂಥ ಕುಮಾರ ಕುಮಾರಿಯರು ಪ್ರತಿಜ್ಞೆ ಮಾಡೋರಿದ್ದಾರೆ, ಜ್ಞಾನ ಚಿತೆಯ ಮೇಲೆ ಕುಳಿತು ನಾವು ವಿಶ್ವದ ಮಾಲೀಕ ಆಗ್ತೀವಿ ಅಂತ. ಹೀಗೆ ಬಾಬಾ ಹೇಳ್ತಾರೆ, ನೀವು ನಿಜವಾದ ಬ್ರಾಹ್ಮಣರು ಆತ್ಮರನ್ನ ಪರಮಾತ್ಮನ ಜೊತೆಗೆ ನಿಶ್ಚಿತಾರ್ಥ ಮಾಡಿಸ್ತೀರಿ. ಲೌಕಿಕದಲ್ಲೂ ಸಹ ಬ್ರಾಹ್ಮಣರೇ ಮದುವೆಯ ಸಮಯದಲ್ಲಿ ಕಂಕಣ ಕಟ್ಟಿಸ್ತಾರೆ. ರಾಜರ ಹತ್ತಿರನೂ ಅನೇಕ ಬ್ರಾಹ್ಮಣರು ಪುರೋಹಿತರು ಇರ್ತಿದ್ರು. ಅವರಿಗೆ ರಾಜಗುರು ಅಂತ ಹೇಳಲಾಗ್ತಿತ್ತು. आजकल तो सन्यासी भी हथियाला बांधते हैं. तुम जब यह ज्ञान की बातें सुनाते हो तो लोग बहुत खुश होते, झट राखी भी बंधवा लेते. फिर घर में झगड़ा होता है तो कुछ सहन भी जरूर करना पड़ेगा. ಇತ್ತೀಚೆಗೆ ಸನ್ಯಾಸಿಗಳು ಸಹ ನಿಂತು ಮದುವೆಗಳನ್ನ ಮಾಡಿಸ್ತಾರೆ, ವಿಕಾರದ ಕಂಕಣವನ್ನ ಕಟ್ಟಿಸ್ತಾರೆ. ನೀವು ಜನರಿಗೆ ಈ ಜ್ಞಾನದ ವಿಷಯಗಳನ್ನ ಹೇಳಿದಾಗ ಜನ ಬಹಳ ಖುಷಿ ಆಗಬಹುದು, ಹರ್ಷಿತ ಆಗಬಹುದು. ನೀವು ತಿಳಿಸಿ ರಾಖಿ ಕಟ್ಟಿದಾಗ ಖುಷಿಯಿಂದ ಅವರು ರಾಖಿನೂ ಕಟ್ಟಿಸ್ಕೊಳ್ತಾರೆ, ಪವಿತ್ರತೆಯ ಧಾರಣೆ ಮಾಡ್ತಾರೆ. ಆಗ ಮನೆಯಲ್ಲಿ ಕಲಹ ಶುರು ಆಗ್ತದೆ. ಆಗ ಮಕ್ಕಳು ನೀವು ಸಹನೆ ಮಾಡಬೇಕಾಗ್ತದೆ. तुम हो गुप्त शिव शक्ति सेना, तुम्हारे पास कोई हथियार नहीं है. यह सब ज्ञान की बातें, यहाँ है योग बल की बातें. योग बल से विश्व की बादशाही लेते हो. बाहुबल से हद की राजाई मिलती, बेहद की राजाई तो बेहद का मालिक देंगे. यहाँ लड़ाई की कोई बात नहीं. ನೀವು ಗುಪ್ತ ಸೈನಿಕರಾಗಿದ್ದೀರಿ. ನಿಮ್ಮ ಹತ್ತಿರ ಯಾವ ಅಸ್ತ್ರ ಶಸ್ತ್ರಗಳೂ ಇಲ್ಲ. ನೀವು ಮಾಡ್ತಿರುವಂಥ ಸಾಧನೆ ಯೋಗ ಬಲದ ಸಾಧನೆಯಾಗಿದೆ. ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ. ಬಾಹುಬಲದಿಂದ ಅಲ್ಪಕಾಲದ ರಾಜ್ಯ ಸಿಕ್ತಿತ್ತು ದ್ವಾಪರ ಕಲಿಯುಗದಲ್ಲಿ. ಆದರೆ ಈ ಬೇಹದ್ದಿನ ರಾಜ್ಯ ಬಾಬಾ ನಿಮಗೆ ಕೊಡ್ತಾರೆ. ಬೇಹದ್ದಿನ ಮಾಲೀಕರನ್ನಾಗಿ ಮಾಡುವಂಥ ಕೆಲಸ ಪರಮಾತ್ಮನೇ ಮಾಡ್ತಾರೆ. ಅವನು ನಿಮ್ಮ ಮೂಲಕ ಯುದ್ಧ ಮಾಡಿಸೋದಿಲ್ಲ. बाप कहते, मैं कैसे लड़ाऊंगा, मैं तो लड़ाई झगड़ा मिटाने आया. ನಾನು ಹೇಗೆ ಮಕ್ಕಳಿಗೆ ಯುದ್ಧ ಮಾಡ್ಲಿಕ್ಕೆ ಹೇಳ್ತೀನಿ? ನಾನಂತೂ ಯುದ್ಧಗಳನ್ನ ಕಲಹಗಳನ್ನ ಮುಗಿಸ್ಲಿಕ್ಕೆ ಬಂದಿದ್ದೀನಿ. ಯುದ್ಧಗಳನ್ನ ಕಲಹಗಳನ್ನ ನಿಲ್ಲಿಸಿ ಶಾಂತಿಯ ಸ್ಥಾಪನೆಗಾಗಿ ನಾನು ಬಂದಿದ್ದೀನಿ. तो परमात्मा को शांति के लिए याद करते हैं.
कहते हैं मेरी लाज रखो, फिर भी एक में निश्चय नहीं तो और को ಪಕಡ್ತೇ रहते. ಹೇ ಭಗವಂತ, ನೀನೇ ಬಂದು ನಮಗೆ ಶಾಂತಿ ಕೊಡು, ನಮ್ಮ ರಕ್ಷಣೆ ಮಾಡು ಅಂತ ಕೇಳ್ಕೊತಾರೆ. ಸ್ವಲ್ಪ ದಿನಗಳವರೆಗೆ ಜ್ಞಾನನೂ ಕೇಳ್ತಾರೆ. ಆದರೆ ಒಬ್ಬನಲ್ಲಿ ನಿಶ್ಚಯ ಬರದೇ ಹೋದಾಗ ಮತ್ತೆ ಬೇರೆ ಬೇರೆ ಗುರುಗಳ ಹತ್ತಿರ ಹೋಗ್ತಾ ಇರ್ತಾರೆ. ಜಬ್ कहते हैं गुरु में भगवान है, तुम्हारे में भी भगवान है, तो गुरु क्यों करते हो, यहाँ तो बात ही न्यारी है. ಹೇಳ್ತಾರೆ, ನನ್ನಲ್ಲೂ ಪರಮಾತ್ಮ, ನಿಮ್ಮಲ್ಲೂ ಪರಮಾತ್ಮ, ಗುರುಗಳಲ್ಲೂ ಪರಮಾತ್ಮ. ನಿಮ್ಮಲ್ಲೂ ಪರಮಾತ್ಮ ಇದ್ದಿದ್ದರೆ ನೀವು ಮತ್ತೆ ಗುರುಗಳ ಹತ್ತಿರ ಯಾಕೆ ಹೋಗ್ತೀರಿ? ಭಕ್ತಿ ಮಾರ್ಗದ ವಿಚಾರನೆ ಬೇರೆ ಆಗಿದೆ, ಜ್ಞಾನ ಮಾರ್ಗದ ವಿಚಾರನೆ ಬೇರೆ ಆಗಿದೆ. कहते हैं यह कर्म क्षेत्र है, हम निराकारी दुनिया से पाठ बजाने आए, तो तुमको सारे ड्रामा के क्रिएटर डायरेक्टर का मालूम होना चाहिए. ಕೆಲವರು ಇದನ್ನೂ ಒಪ್ಕೊಳ್ತಾರೆ, ಇದು ಒಂದು ನಾಟಕ, ನಾವು ಇಲ್ಲಿ ಪಾತ್ರಧಾರಿಗಳು ಅಂತ. ನಾವು ನಾಟಕದ ಪಾತ್ರಧಾರಿಗಳು ಅಂದರೆ ನಾಟಕದ ಡೈರೆಕ್ಟರ್, ಕ್ರಿಯೇಟರ್ ಮತ್ತು ಪ್ರಿನ್ಸಿಪಲ್ ಆಕ್ಟರ್ ಆಗಿರುವಂತಹ ಆ ಪರಮಾತ್ಮನ ಬಗ್ಗೆನೂ ತಿಳ್ಕೋಬೇಕಲ್ವಾ. ಪರಮಾತ್ಮ ಕಾ ಪರಿಚಯ ಕಿಸಿ ಕೋ ನಹಿ, ಆದರೆ ನಾಟಕದ ರಚಯಿತನ ಪರಿಚಯ, ಪರಮಾತ್ಮನ ಪರಿಚಯ ಯಾರೊಬ್ಬರಿಗೂ ಇಲ್ಲ ಅಂತ ಹೇಳ್ತಾರೆ. ಬಾ इस चक्र की समझानी बिल्कुल ठीक है, जो ब्राह्मण कुल के होंगे वह समझ जाए. फिर भी यह प्रजापिता है तो अपना कुल बढ़ता ही जाएगा. कल्प पहले मुवाफिक सब पुरुषार्थ करते रहते, हम साक्षी होकर देखते. ಬಾಬಾ ಹೇಳ್ತಾರೆ, ಚಕ್ರದ ಜ್ಞಾನ ಬಹಳ ಯಥಾರ್ಥವಾಗಿದೆ. ಯಾರು ಬ್ರಾಹ್ಮಣ ಕುಲದವರಿರ್ತಾರೆ ಅವರಿಗೆ ಇದು ಅರ್ಥ ಆಗ್ತದೆ. ಈ ಬ್ರಾಹ್ಮಣ ಕುಲವು ಸಹ ದಿನೇ ದಿನೇ ಬೆಳೀತಾ ಹೋಗ್ತದೆ. ಕಲ್ಪದ ಹಿಂದಿನಂತೆ ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದಾರೆ, ನಾವು ಸಾಕ್ಷಿಯಾಗಿ ನೋಡಬೇಕು. ಹರೇಕ್ ಕೋ ಅಪ್ನಾ ಮುಖಡ आईने में देखते रहना है, कहाँ तक हम लायक बने सतयुग की राजधानी के लिए. यह कल्प कल्प की बाजी, जो जितने सर्विस करेंगे उतना पद पाएंगे. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರೂ ತಮ್ಮ ಮುಖವನ್ನ ಜ್ಞಾನ ದರ್ಪಣದಲ್ಲಿ ನೋಡ್ತಾ ಇರಬೇಕು. ನಾವು ಸತ್ಯಯುಗದ ರಾಜಧಾನಿಗೆ ಹೋಗಲು ಎಷ್ಟು ಲಾಯಕ ಆಗಿದ್ದೇವೆ ಅಂತ ನೋಡ್ಕೋಬೇಕು. ಯಾರು ಹೆಚ್ಚಿನ ಸೇವೆ ಮಾಡ್ತಾರೋ ಅವರು ಹೆಚ್ಚಿನ ಪದವಿಯನ್ನ ಪಡ್ಕೊಳ್ತಾರೆ. तुम हो बेहद के रूहानी सोशल वर्कर्स, तो ऐसी अच्छी अच्छी पॉइंट्स धारण करनी है. ನಾವು ಬೇಹದ್ದಿನ ಆತ್ಮಿಕ ಸಮಾಜ ಸೇವಕರಾಗಿದೆ, ಪರಮಾತ್ಮನ ಮತದಂತೆ ಸೇವೆ ಮಾಡ್ತಾ ಇದೆ. ಇಂಥ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ನಾವು धारणे ಮಾಡ್ಕೋಬೇಕು. बाप आकर काल के पंजे से छुड़ाते, वहां मृत्यु का नाम नहीं. यह है मृत्यु लोक, वह है अमर. ತಂದೆ ಬಂದು ಕಾಲದ ಮುಷ್ಟಿಯಿಂದ ನಮ್ಮನ್ನ ಬಿಡಿಸ್ತಾರೆ. ಸತ್ಯಯುಗಕ್ಕೆ ಅಮರಲೋಕ ಅಂತ ಹೇಳಲಾಗ್ತದೆ. ಯಾಕೆ ಅಂದ್ರೆ ಅಲ್ಲಿ ಅಕಾಲಿಕ ಮರಣ ಬರೋದಿಲ್ಲ, ಅಪಘಾತದಿಂದ ಮರಣ ಬರೋದಿಲ್ಲ, ಕಾಯಿಲೆಯಿಂದ ಮರಣ ಬರೋದಿಲ್ಲ, ಯಾರೋ ದುಃಖಿಯಾಗಿ ಸಾಯೋದಿಲ್ಲ. ದೇಹ ಬಿಟ್ಟು ಹೋಗುವಾಗ ಹೋಗುವವರು ಖುಷಿ ಖುಷಿಯಿಂದ ಹೋಗ್ತಾರೆ, ಕಳಿಸುವವರು ಖುಷಿ ಖುಷಿಯಿಂದ ಕಳಿಸಿಕೊಡ್ತಾರೆ.
ಆದ್ದರಿಂದ ಅದು ಅಮರಲೋಕ, ಇದು ಮೃತ್ಯುಲೋಕ ಆಗಿದೆ. ಇಲ್ಲಿ ಮರಣದ ಭಯ ಇದೆ. ಆಕಸ್ಮಿಕ ಸಾವು ಬರುತ್ತದೆ. ಅಪಘಾತದಿಂದ ಮರಣ ಬರುತ್ತದೆ. ಮರಣದ ದುಃಖ ಇದೆ. ಇಲ್ಲಿ ಹೋಗೋರು ದುಃಖಿಯಾಗಿ ಅಳ್ತಾ ಹೋಗ್ತಾರೆ, ಕಳಿಸೋರು ಅಳ್ತಾ ಇರ್ತಾರೆ. ಆದ್ದರಿಂದ ಇದು ಮೃತ್ಯುಲೋಕ. ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ಇಲ್ಲಿ ದುಃಖನೇ ದುಃಖ ಇದೆ. ಅಚ್ಚ मीठे मीठे सिकीलवे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. हम निराकारी सो साकारी दोनों बाप के सिकी लधे नूरे रत्न है. हम शिव बाबा के जीते जी वारिस बने. इसी नशे में रहना है. ನಾವು ನಿರಾಕಾರಿ ಸೋ ಸಾಕಾರಿ ಇಬ್ಬರೇ ತಂದೆಗೆ ಬಹಳ ಪ್ರೀತಿಯ ಮಕ್ಕಳಾಗಿದ್ದೇವೆ. ಆತ್ಮಿಕ ರತ್ನಗಳಾಗಿದ್ದೇವೆ. ಬದುಕಿರುವಾಗಲೇ ನಾವು ಶಿವತಂದೆಯ ಆಸ್ತಿಗೆ ವಾರಸದಾರ ಆಗಿದ್ದೇವೆ. ಇದೇ ನಶೆಯಲ್ಲಿ ಇರಬೇಕು. ಎರಡನೇದು, योग बल से विश्व की राजाई लेनी. पवित्रता की राखी बांधी है तो सहन भी करना है. पतित कभी नहीं बनना है. ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯಬೇಕು. ಪವಿತ್ರತೆಯ ರಾಖಿ ಕಟ್ಟಿಕೊಂಡ ನಂತರ ಸಹನೆಯೂ ಮಾಡಬೇಕು. ಎಂದೇ ಪತಿತ ಆಗಬಾರದು. वरदान. सुख के सागर बाप की स्मृति द्वारा दुख की दुनिया में रहते भी सुख स्वरूप भव. ಸುಖ ಸಾಗರ ತಂದೆಯ ಸ್ಮೃತಿಯಿಂದ ದುಃಖದ ಪ್ರಪಂಚದಲ್ಲಿ ಇದ್ದರೂ ಸುಖದ ಅನುಭವ ಮಾಡಿರಿ. ಸುಖ ಸ್ವರೂಪ ಆಗಿರಿ. सदा सुख के सागर बाप की स्मृति में रहो तो सुख स्वरूप बन जाए. सदा सुख सागर ತಂದೆಯ ಸ್ಮೃತಿಯಲ್ಲಿ ಇರಿ, ಆಗ ಸುಖ ಸ್ವರೂಪ ಆಗುವಿರಿ. चाहे दुनिया में कितना भी दुख अशांति का प्रभाव हो, लेकिन आप न्यारे और प्यारे हो, सुख के सागर के साथ हो. इसलिए सदा सुखी, सदा सुखों के झूले में झूलने वाले हो. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಎಷ್ಟೇ ದುಃಖ ಅಶಾಂತಿಯ ಪ್ರಭಾವ ಇರಲಿ, ತಾವು ಮಾತ್ರ ಆ ಪ್ರಭಾವದಿಂದ ನ್ಯಾರ ಮತ್ತು ತಂದೆಯ ಪ್ಯಾರ ಆಗಿ ಇರಬೇಕು. ಸುಖ ಸಾಗರನೇ ಜೊತೆ ಇರುವಾಗ ನೀವು ಸದಾ ಸುಖಿ, ಸದಾ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುವಂಥವರಾಗಬೇಕು. मास्टर सुख के सागर बच्चों को दुख का संकल्प भी नहीं आ सकता. ಮಾಸ್ಟರ್ ಸುಖ ಸಾಗರ ಮಕ್ಕಳಿಗೆ ದುಃಖದ ಸಂಕಲ್ಪವೂ ಸಹ ಬರಬಾರದು. क्योंकि दुख की दुनिया से किनारा कर संगम पर पहुंच गए, सब रस्सियां टूट गई, तो सुख के सागर में ಲಹರಾತೆ ರಹೋ. ನೀವು ದುಃಖದ ಪ್ರಪಂಚದಿಂದ ದೂರ ಬಂದಿದ್ದೀರಿ, ಸಂಗಮ ಯುಗಕ್ಕೆ ಬಂದು ತಲುಪಿದ್ದೀರಿ.
ದುಃಖ ಸಾಗರದಿಂದ ನಿಮ್ಮ ಎಲ್ಲ ಹಗ್ಗಗಳನ್ನ ಕತ್ತರಿಸಿ ಹಾಕಿದಿರಿ. ಸುಖ ಸಾಗರದಲ್ಲಿ ನೀವು ತೇಲ್ತಾ ಇರಬೇಕು. अच्छा स्लोगन। मन और बुद्धि को एक ही पावरफुल स्थिति में स्थित करना ही ಏಕಾಂತವಾಸಿ बनना है. ಮನಸ್ಸು ಹಾಗೂ ಬುದ್ಧಿಯನ್ನ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದೇ ಏಕಾಂತವಾಸಿ ಆಗುವುದಾಗಿದೆ. ಮನಸ್ಸು ಮತ್ತು ಬುದ್ಧಿಯನ್ನ ಒಂದೇ ಸ್ಥಿತಿಯಲ್ಲಿ, ಶಕ್ತಿಶಾಲಿ ಸ್ಥಿತಿಯಾಗಿರ್ಬೋದು, ಆನಂದದ ಸ್ಥಿತಿಯಾಗಿರ್ಬೋದು, ಖುಷಿಯ ಸ್ಥಿತಿಯಾಗಿರಬಹುದು, ಅಶರೀರಿ ಸ್ಥಿತಿಯಾಗಿರಬಹುದು, ಯಾವುದೇ ಒಂದು ಸ್ಥಿತಿಯಲ್ಲಿ ಮನಬುದ್ಧಿಯನ್ನ ಸ್ಥಿರಗೊಳಿಸುವುದೇ ಏಕಾಂತವಾಸಿ ಆಗುವುದಾಗಿದೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ಮನದೇವಾ ಜಗವೆಲ್ಲವೂ ನಿನ್ನ ನೆನೆಯುವುದು, ಮನದಿ ನಿನ್ನ ನೆನಪೇ ತುಂಬಿಹುದು. ಜಗವೆಲ್ಲವೂ ನಿನ್ನ ನೆನೆಯುವುದು, ಮನದಿ ನಿನ್ನ ನೆನಪೇ ತುಂಬಿಹುದು. ಬಾಬಾ ಬಾಬಾ ಮನದೇವ ನೀ ನನ್ನ ಬಾಬಾ. ನವ ಜೀವನ
ಶಿವ ಬಾಬಾ ಬಾಬಾ ಮನದೇವ ನೀ ನನ್ನ ದೇವಾ. ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂತ್ರೆಯನು ಓ ಬ್ರಹ್ಮ ಬಾಬಾ ಎಂದು ಬಣ್ಣಿಸಲ ಸಾಧ್ಯವು. ಸಾಗರನ ಬಿಂದಿಗೆಯಲ್ಲಿ ಹೇಗೆ ತುಂಬಿಸಲಿ ಸೂರ್ಯನ ದೀಪದಿ ಹೇಗೆ ನಾ ತೋರಲಿ ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ ಮಹಿಮೆಯ ಗೀತೆಯ ಎಂತು ನಾ ಹಾಡಲಿ ಗುಣಭಂಡಾರಿಯು ನೀನು ಬಾಬಾ ಗುಣಭಂಡಾರಿಯು ನೀನು ಬಾಬಾ ಹೇಗೆ ಬಣ್ಣಿಸಲಿ ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ನಿನಗೆ ಸಮಾನರು ಇಲ್ಲವೋ ಜಗದಿ ಶ್ರೇಷ್ಠ ಮಹಾತ್ಮನು ನೀನೇ ಲೋಕದಿ ಭುವಿಯಲಿ ಸ್ವರ್ಗವ ಇಳಿಸಿಹೆ ನೀನು ಭುವಿಯಲಿ ಸ್ವರ್ಗವ ಇಳಿಸಿಹೆ ನೀನು ನಿನ್ನಯ ನಾಮವು ನೆಲೆಸಿಹುದು ಮನದಲ್ಲಿ ನಿನ್ನಯ ಉದಾರ ಮನಸ್ಸಿಗೆ ಬಾಬಾ ನಿನ್ನಯ ಉದಾರ ಮನಸ್ಸಿಗೆ ಬಾಬಾ ಪಾರವ ಕಾಣೆನು ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು ಬರೆಯಲು ತಂದೆಯ ಮಹಿಮೆಯನು
ಉಪಕಾರ ಬಾಬಾ 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 ಜೀ